ಹಾಗಿದ್ದಾಗ ಆಂಧ್ರ ಪ್ರದೇಶದಲ್ಲಿ ಆಗಿರುವಂಥ ಪರಿಣಾಮ ನಮ್ಮ ಕರಾವಳಿ ತೀರಗಳಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿಯನ್ನು ಉದ್ಭವ ಮಾಡಿದೆ ಅನ್ನುವಂಥದ್ದನ್ನು ನೋಡೋಣ. ರಾಜ್ಯ ಕರಾವಳಿಗೂ ಕೂಡ ಮೋಂಥಾ ಎಫೆಕ್ಟ್ ತಟ್ಟಿದೆ. ಮೋಂಥಾ ಚಂಡಮಾರುತದ ಅಬ್ಬರಕ್ಕೆ ಕಡಲು ಶೇಕ್ ಆಗಿದೆ ಅಂತಿದ್ದಾರೆ. ಕಡಲು ಶೇಕ್ ಆಗೋದಿಲ್ಲ, ನೀರು ಶೇಕ್ ಆಗುತ್ತೆ. ಸೊ ಕಾಪುವಿನ ಮಟ್ಟು ಬೀಚ್ನಲ್ಲಿ ಕಡಲ್ ಕೊರೆತ ಆಗಿದೆ. ದಡಕ್ಕೆ ಈಗ ಭಾರೀ ಗಾತ್ರದ ಅಲೆಗಳು ಅಪ್ಪಳಿಸ್ತಾ ಇವೆ. ಕಾಪು ಮಟ್ಟು ಬೀಚ್ ಸುತ್ತಮುತ್ತ ಕಡಲ ಕೊರೆತ ಆಗಿದೆ. ಉಡುಪಿಯಲ್ಲಿ ಜಿಲ್ಲಾಡಳಿತ ಈಗ ಅಲರ್ಟನ್ನು ಘೋಷಣೆಯನ್ನು ಮಾಡಿದೆ ಕಡಲ ತೀರದಲ್ಲಿ. ಕಾರಣ ಮಳೆಯ ಆರ್ಭಟವು ಕೂಡ ಹೆಚ್ಚಾಗುತ್ತೆ, ಅತಿ ಹೆಚ್ಚಿನ ಮಳೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಟ್ ಮೀನ್ಸ್ ರೆಡ್ ಅಲರ್ಟ್ ಅಂತ ಏನಾದರೂ ಕೊಟ್ಟಿದ್ದಾರಾ ಅನ್ನುವಂಥದ್ದನ್ನು ನೋಡಬೇಕು. ಸದ್ಯಕ್ಕೆ ಅಲರ್ಟ್ ಅಂತೂ ಘೋಷಣೆ ಮಾಡಿದ್ದಾರೆ. ಕಡಲ ತೀರದಲ್ಲಿ ಯಾರನ್ನು ಕೂಡ ಇಳಿಸೋಕ್ಕೆ ಬಿಡ್ತಾ ಇಲ್ಲ. ಯಾರಾದರೂ ಹೋಗೋಣ ಬೀಚ್ ಹತ್ರ ಅಂತಂದರೆ ಆ ಯೋಚನೆಯನ್ನು ಬಿಟ್ಟಾಕಿ ಈಗ ಸದ್ಯಕ್ಕೆ ಯಾರನ್ನು ಕೂಡ ಬಿಡ್ತಾ ಇಲ್ಲ. ಕಾರಣ ಇದಾದ ನಂತರವೂ ಕೂಡ ಅದರ ಅಬ್ಬರಗಳು ಹಾಗೇ ಇರುತ್ತೆ. ಸ್ವಲ್ಪ ದಿನ ಶಾಂತವಾಗುವವರೆಗೂ ಕೂಡ ನೀವು ಶಾಂತವಾಗಿ ಇರೋದೇ ಒಳ್ಳೆಯದು ಅಂತ ಕಾಣಿಸುತ್ತೆ. ಬಂಗಾಳ ಕೊಲ್ಲಿಯಲ್ಲಿ ಎದ್ದಿರುವಂತಹ ಮೋಂಥಾ ಚಂಡಮಾರುತ ಮತ್ತು ಲಕ್ಷದ್ವೀಪದ ಆಸುಪಾಸಿನಲ್ಲಿ ವಾಯುಭಾರ ಕುಸಿತ ಕಡಲನ್ನು ಅಬ್ಬರಿಸುವಂತೆ ಮಾಡಿದೆ. ನಾವಿವಾಗ ಮಟ್ಟು ಬೀಚ್ನಲ್ಲಿದ್ದೇವೆ. ಮೀನುಗಾರಿಕಾ ರಸ್ತೆ ಕೇವಲ ಸಮುದ್ರದಿಂದ ಒಂದು 20-30 ಮೀಟರ್ ದೂರದಲ್ಲಿ ಮಾತ್ರ ಇದೆ ಅನ್ನುವಂಥದ್ದು. ಹಾಗಾಗಿ ಈ ಊರಿನ ಜನ ಆತಂಕಿತರಾಗಿದ್ದಾರೆ. ಸುಮಾರು 100 ಮೀಟರ್ಗಿಂತ ಆಚೆ ಇತ್ತು ಸಮುದ್ರ ಅನ್ನುವಂಥದ್ದು. ಆದರೆ ಕಳೆದ ಒಂದು ವಾರದಿಂದ ಇಲ್ಲಿಯ ಚಿತ್ರಣವೇ ಬದಲಾಗಿದೆ. ಈ ಊರಿನ ಗ್ರಾಮಸ್ಥರು ಆ ಒಂದು ಕಡಲ್ ಕೊರೆತ ದೃಶ್ಯಗಳನ್ನು ಗಮನಿಸ್ತಾ ಇದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಮೀನುಗಾರಿಕಾ ರಸ್ತೆ ಮತ್ತು ಜನವಸತಿ ಕೇಂದ್ರದತ್ತ ಸಮುದ್ರ ಬೋರ್ಗರಿತ ಬರ್ತಾ ಇದೆ ಅನ್ನುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಜನರು ಕೂಡ ಆತಂಕದಲ್ಲಿದ್ದಾರೆ. ರಸ್ತೆ ಇದೆ, ಪಕ್ಕದಲ್ಲೇ ಮನೆಗಳಿರುವಂಥದ್ದು. ಹಾಗಾಗಿ ಇದೇ ಥರ ಕಡಲು ಅಬ್ಬರಿಸಿದರೆ ಅಲ್ಲಿಗೂ ಕೂಡ ಕಡಲು ತಲುಪ್ತದ ಅನ್ನುವಂಥ ಒಂದು ಆತಂಕ ಶುರುವಾಗಿದೆ. ಕಡಲ್ ಕೊರೆತ ಹೇಗಿದೆ, ಬಂಡೆಗಳನ್ನು ಸಮುದ್ರ ಎಷ್ಟು ಆಪೋಷಣ ಪಡೆದಿದೆ ಅನ್ನುವಂಥ ದೃಶ್ಯಗಳನ್ನು ನಾವಿವಾಗ ನಿಮಗೆ ತೋರಿಸ್ತೇವೆ. ಕಾಪು ತಾಲೂಕಿನಲ್ಲಿ ಯಾವ ಥರದ ಕಡಲ್ ಕೊರೆತ ಅಬ್ಬರ ಇದೆ ಅಂತೇಳಿ ನಾವು ನೋಡೋಣ. ಸಮುದ್ರ ದೊಡ್ಡ ದೊಡ್ಡ ಗಾತ್ರದ ಬಂಡೆ ಕಲ್ಲುಗಳನ್ನು ಏನು ಆ ಮರಳಿನ ಜೊತೆಗೆ ಬೋರ್ಗರೆಯುವ ಕಡಲು ಅದನ್ನು ಕೊಚ್ಚಿಕೊಂಡು ಹೋಗಿರುವಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಆ ಭಾಗದಲ್ಲಿ ಜನ ನಿಂತ ಪ್ರದೇಶ ಏನಿದೆ ಅದು ಮಟ್ಟು ಬೀಚ್. ಪ್ರವಾಸಿಗರು ಕೆಲವಾರು ಸಂಖ್ಯೆಯಲ್ಲಿ ಬಂದು